ಇನ್ನು ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಏನು ಪರಿಸ್ಥಿತಿ ತುಂಬಾ ವಿಭಿನ್ನವಾಗೇನಿಲ್ಲ. ಅಲ್ಲೂ ಕೂಡ ಅಸಮಾಧಾನ ಇದ್ದೇ ಇದೆ. ಹಾಸನದ ಬಿಜೆಪಿಯಲ್ಲೂ ಕೂಡ ಇದೇ ತಲೆನೋವು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಪ್ರೀತಮ್ ಗೌಡ ನಿಲ್ತಾ ಇಲ್ಲ. ಪ್ರಜ್ವಲ್ ಹೆಸರು ಹೇಳದೆ NDA ಅಭ್ಯರ್ಥಿ ಎಂದಷ್ಟೇ ಹೇಳ್ತಾ ಇದ್ದಾರೆ ಪ್ರೀತಮ್. ಇನ್ನೊಂದು ಕಡೆ ಇಬ್ಬರ ಭೇಟಿಗೆ ನನ್ನ ಮಧ್ಯಸ್ಥಿಕೆ ಆಗಬೇಕು ಅಂತ ಬಿಜೆಪಿ ಉಸ್ತುವಾರಿ. ಇಬ್ಬರು ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಸಂಬಂಧ ಇದೆ ಬಿಡ್ರಿ ಅಂತ ರಾಧಾ ಮೋಹನ್ ದಾಸ್. ಒಂದು ಕಡೆ ಪ್ರೀತಮ್ ಗೌಡ ಅಸಹಕಾರ, ದಳಪತಿಗಳಿಗೆ ಒಳಪೆಟ್ಟಿನ ಆತಂಕ. ಒಂದು ರೀತಿ ರಾಜ್ಯ ನಾಯಕರು ಅಸಹಾಯಕರಾಗಿದ್ದಾರೆ. NDA ಅಭ್ಯರ್ಥಿ ಯಾರು ಇರ್ತಾರೆ, ಮಂಡ್ಯದಲ್ಲಿರ್ಬೋದು, ಕೋಲಾರಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಗ್ಲು ಕೊಟ್ಟು ಕೆಲಸ ಮಾಡ್ತಾರೆ. ಪ್ರೀತಮ್ ಗೌಡರು ಬಂದು ನಮಗೆ ಕ್ಯಾಂಪೇನ್ ಮಾಡ್ತಾರೆ, ಆಗ ಭೇಟಿ ಆಗೇ ಆಗ್ತೀವಿ ಅಲ್ವಾ. ಈಗ ಸಮಯ 18 ದಿನ ಇದೆ, ಎಲ್ಲ ಒಟ್ಟಿಗೆ ಹೋಗೋಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಟ್ಟಿಗೆ ಹೋಗೋಂಥ ಕೆಲಸ ಮಾಡಬೇಕಾದ್ರೆ ವೈಯಕ್ತಿಕ ಭೇಟಿ ಮಾಡೋ ಅಂಥ ವಿಚಾರನೇ ಬರಲ್ಲ. ಈಗಾಗಲೇ ಭೇಟಿ ಮಾಡಿದ್ದೀವಿ, ಶಾಂಗ್ರಿಲಾ ಹೋಟ್ಲಲ್ಲೇ ವಿಜೇಂದ್ರನವರೆಲ್ಲ ಕೂರಿಸಿ ನಮ್ಮನ್ನೆಲ್ಲ ಭೇಟಿ ಮಾಡಿ ಎಲ್ಲ ಸರಿಯಾಗಿದೆ. ಈಗ he is a party worker, he is a party worker and he is a candidate. Both of them are working together. Why should we have separate meeting? Not separate stated yesterday, sir. Both are sitting with you and take a meeting. Not at all. Why should I intervene between them and Pritham? They have good relation to each other. There is no need of my presence in between them. In particular, Assad problem, no differences in alliance, JDS. How can there be alliance difference? ಯಾವುದೇ ಒಳಬೇಗುದಿ ಇಲ್ಲ ಅಂತಂದರೆ ನಾಯಕರ ಮಾತು ಹೀಗಿರಲ್ಲ. ಒಬ್ಬರು ಮೈಸೂರಲ್ಲಿ, ಒಬ್ಬರು ಹಾಸನದಲ್ಲಿ, ಒಬ್ಬರು ಇನ್ನೊಂದು ಕಡೆ ಕುತ್ಕೊಂಡು ಮಾತಾಡಲ್ಲ. ಅಸಮಾಧಾನ ಇದೆ, ಇಡೀ ಜಗತ್ತಿಗೆ ಗೊತ್ತು. ಬಟ್ ಪ್ರೀತಮ್ ಗೌಡ ಹೇಳೋದೇನಂತಂದರೆ, ನೋಡ್ರಿ ನಮ್ಮ ಮನೆಯಲ್ಲೂ ಕೂಡ ನನ್ನ ಮುಖ ನೋಡ್ಬಿಟ್ಟು ಏನು ಓಟ್ ಹಾಕಲ್ಲ, ಮೋದಿ ಮುಖ ನೋಡೇ ಓಟ್ ಹಾಕೋದು. ಹಾಗೆ ಹಾಸನದ ಕ್ಷೇತ್ರದ ಜನ ಮೋದಿ ಮುಖ ನೋಡಿ NDA ಅಭ್ಯರ್ಥಿಗೆ ಮತ ಹಾಕ್ತಾರೆ. ಜೊತೆಗೆ ನಮ್ಮ BJP ಕಾರ್ಯಕರ್ತರು ಹೆಗಲು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪಾಪ ಅವರ ವಿಶ್ವಾಸದಲ್ಲಿ ಅವರಿದ್ದಾರೆ. ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ.